ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ಯಶಸ್ಸು ಎಂದರೇನು? ಪಾರ್ಥ, ಈ ಜಗತ್ತಿನಲ್ಲಿ ಎಲ್ಲರೂ ಯಶಸ್ಸನ್ನು ಹುಡುಕುತ್ತಿದ್ದಾರೆ. ಯಾರಿಗೋ ಹಣ ಬೇಕು, ಯಾರಿಗೋ ಹೆಸರು ಬೇಕು, ಯಾರಿಗೋ ಗೌರವ ಬೇಕು. ನೀನು ಕೂಡ ಯಶಸ್ವಿಯಾಗಲು ಬಯಸುತ್ತೀಯ. ಆದರೆ ಒಂದು ಕ್ಷಣ ನಿಲ್ಲು. ನೀನು ಹುಡುಕುತ್ತಿರುವ ಯಶಸ್ಸು ನಿಜವಾಗಿಯೂ ಯಶಸ್ಸೇನಾ? ಪಾರ್ಥ, ಜಗತ್ತು ಹೇಳುವ ಯಶಸ್ಸು ಮತ್ತು ನಿಜವಾದ ಯಶಸ್ಸು ಎರಡೂ ಒಂದೇ ಅಲ್ಲ. ಜಗತ್ತು ಹೇಳುತ್ತದೆ, ಹಣ ಇದ್ದರೆ ಯಶಸ್ಸು, ಹೆಸರು ಇದ್ದರೆ ಯಶಸ್ಸು, ಪದವಿ ಇದ್ದರೆ ಯಶಸ್ಸು. ಆದರೆ ನಾನು ಹೇಳುತ್ತೇನೆ, ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಅದೇ ನಿಜವಾದ ಯಶಸ್ಸು. ಪಾರ್ಥ, ನೀನು ಎಷ್ಟು ಸಾಧನೆ ಮಾಡಿದರೂ ನಿನ್ನ ಮನಸ್ಸು ಅಶಾಂತವಾಗಿದ್ದರೆ ಅದು ಯಶಸ್ಸಲ್ಲ. ನೀನು ಹೊರಗೆ ನಗುತ್ತಿದ್ದರೂ ಒಳಗೆ ದುಃಖವಾಗಿದ್ದರೆ ಅದು ಯಶಸ್ಸಲ್ಲ. ನೀನು ಎಲ್ಲವನ್ನೂ ಪಡೆದರೂ ನಿನ್ನನ್ನು ಕಳೆದುಕೊಂಡಿದ್ದರೆ ಅದು ಯಶಸ್ಸಲ್ಲ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವವನು ನಿಜವಾದ ಯಶಸ್ವಿ. ಯಶಸ್ಸು ಫಲದಲ್ಲಿಲ್ಲ, ಯಶಸ್ಸು ಪ್ರಯತ್ನದಲ್ಲಿದೆ. ನೀನು ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಅದೇ ಯಶಸ್ಸು. ನೀನು ನಿನ್ನ ಕರ್ತವ್ಯವನ್ನು ಭಯವಿಲ್ಲದೆ ಮಾಡಿದರೆ ಅದೇ ಯಶಸ್ಸು. ಪಾರ್ಥ, ನೀನು ಇತರರೊಂದಿಗೆ ನಿನ್ನನ್ನು ಹೋಲಿಸುತ್ತೀಯ. ಅವರು ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಉಳಿದಿದ್ದೇನೆ. ಈ ಆಲೋಚನೆ ನಿನ್ನನ್ನು ದುಃಖಕ್ಕೆ ತಳ್ಳುತ್ತದೆ. ಯಾದಿರಲಿ, ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ. ಒಬ್ಬರ ಯಶಸ್ಸು ಮತ್ತೊಬ್ಬರ ಸಮಯದಲ್ಲಿ ಬರುವುದಿಲ್ಲ. ಒಂದು ಮರವನ್ನು ನೆನಪಿಸು. ಕೆಲವು ಮರಗಳು ಬೇಗ ಬೆಳೆಯುತ್ತವೆ, ಕೆಲವು ನಿಧಾನವಾಗಿ ಬೆಳೆಯುತ್ತವೆ. ಆದರೆ ಕೊನೆಗೆ ಎಲ್ಲವೂ ತಮ್ಮ ಸಮಯದಲ್ಲಿ ಬೆಳೆಯುತ್ತವೆ. ಹಾಗೆಯೇ ನಿನ್ನ ಯಶಸ್ಸು ಕೂಡ ನಿನ್ನ ಸಮಯದಲ್ಲಿ ಬರುತ್ತದೆ. ಪಾರ್ಥ, ನೀನು ಹೊರಗಿನ ಯಶಸ್ಸಿನ ಹಿಂದೆ ಓಡುತ್ತಿರುವಾಗ ನೀನು ಒಳಗಿನ ಶಾಂತಿಯನ್ನು ಮರೆತಿದ್ದೀಯ. ಆದರೆ ನಿಜವಾದ ಯಶಸ್ಸು ಒಳಗಿನಿಂದ ಆರಂಭವಾಗುತ್ತದೆ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ನೀನು ಎಲ್ಲಿಯಾದರೂ ಸಂತೋಷವಾಗಿರುತ್ತೀಯ. ಪಾರ್ಥ, ಯಶಸ್ಸು ಎಂದರೆ ಕೇವಲ ಪಡೆಯುವುದಲ್ಲ. ಯಶಸ್ಸು ಎಂದರೆ ನೀನು ಹೇಗೆ ಬದುಕುತ್ತೀಯೋ ಅದರಲ್ಲಿದೆ. ನೀನು ಸತ್ಯವಾಗಿದ್ದೀಯಾ? ನೀನು ದಯಾಳುವಾಗಿದ್ದೀಯಾ? ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೀಯಾ? ಇವುಗಳೇ ನಿಜವಾದ ಯಶಸ್ಸಿನ ಗುರುತುಗಳು. ಪಾರ್ಥ, ನೀನು ವಿಫಲವಾದಾಗ ನೀನು ನಿನ್ನನ್ನು ವಿಫಲ ಎಂದು ಭಾವಿಸಬೇಡ. ವಿಫಲತೆ ಒಂದು ಅಂತ್ಯವಲ್ಲ, ಅದು ಒಂದು ಪಾಠ. ಪ್ರತಿ ವಿಫಲತೆ ನಿನ್ನನ್ನು ಯಶಸ್ಸಿನತ್ತ ತೆಗೆದುಕೊಂಡು ಹೋಗುತ್ತದೆ. ಪಾರ್ಥ, ಯಶಸ್ಸು ಒಂದು ಗಮ್ಯಸ್ಥಾನವಲ್ಲ, ಅದು ಒಂದು ಪ್ರಯಾಣ. ನೀನು ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸಿದರೆ ನೀನು ಈಗಾಗಲೇ ಯಶಸ್ವಿಯಾಗಿದ್ದೀಯ. ಪಾರ್ಥ, ನಿನ್ನ ಜೀವನದ ಉದ್ದೇಶ ಕೇವಲ ಯಶಸ್ಸು ಪಡೆಯುವುದಲ್ಲ. ನಿನ್ನ ಜೀವನದ ಉದ್ದೇಶ ಅರ್ಥಪೂರ್ಣವಾಗಿರಬೇಕು. ನೀನು ಇತರರಿಗೆ ಸಹಾಯ ಮಾಡಿದರೆ, ನೀನು ಸಂತೋಷವನ್ನು ಹಂಚಿದರೆ ಅದೇ ನಿಜವಾದ ಯಶಸ್ಸು. ಪಾರ್ಥ, ನಿನ್ನ ಬಳಿ ಏನು ಇದೆ ಎಂಬುದಕ್ಕಿಂತ ನೀನು ಯಾರು ಎಂಬುದು ಮುಖ್ಯ. ನೀನು ಒಳ್ಳೆಯ ವ್ಯಕ್ತಿಯಾಗಿದ್ದರೆ ನೀನು ಯಶಸ್ವಿಯಾಗಿದ್ದೀಯ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು. ಜಗತ್ತು ಹೇಳುವ ಯಶಸ್ಸಿನ ಹಿಂದೆ ಓಡಬೇಡ. ನಿನ್ನ ಮನಸ್ಸಿನ ಶಾಂತಿಯನ್ನು ಹುಡುಕು. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಪ್ರಯಾಣವನ್ನು ಪ್ರೀತಿಸು. ನೀನು ನಿಧಾನವಾಗಿ ನಿಜವಾದ ಯಶಸ್ಸನ್ನು ಅನುಭವಿಸುತ್ತೀಯ. ನನ್ನ ಮೇಲೆ ಭರವಸೆಯಿಡು. ನಿನ್ನ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಪ್ರಯತ್ನವನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.